ಸ್ನೇಹಿತರೆ ನಮಸ್ಕಾರ. ಶ್ರೀಮದ್ ಭಗವದ್ಗೀತೆಯ 16ನೇ ಅಧ್ಯಾಯದ 17ನೆಯ ಶ್ಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಆತ್ಮಸಂಭಾವಿತಾ ಸ್ತಬ್ಧ ಧನಮಾನಮ ದಾನ್ವಿತಾ ಯಜಂತೆ ನಾಮ ಯಜ್ಞೈಸ್ತೆ ದಂಬೇನ ವಿಧಿಪೂರ್ವಕಂ. ಶ್ರೀಕೃಷ್ಣ ನಿನ್ನೆಯ ಶ್ಲೋಕದಲ್ಲಿ ದೈವಿ ಸಂಪತ್ತು ಮತ್ತು ಅಸುರಿ ಸಂಪತ್ತು, ಇವುಗಳಲ್ಲಿ ಅಸುರಿ ಸಂಪತ್ತನ್ನು ಹೊಂದಿರುವಂತಹ ವ್ಯಕ್ತಿಯ ಗುಣಲಕ್ಷಣಗಳು ಹೇಗಿರ್ತವೆ ಅನ್ನೋದನ್ನು ವಿವರಿಸಿ ಅದನ್ನೇ ಮುಂದುವರಿಸ್ತಾ ಈ ಶ್ಲೋಕದಲ್ಲಿ, ಹೇ ಅರ್ಜುನ, ಅಸುರಿ ಸಂಪತ್ತನ್ನು ಹೊಂದಿರುವಂತಹ ವ್ಯಕ್ತಿಗಳು ತಮ್ಮನ್ನೇ ಶ್ರೇಷ್ಠರೆಂದು ತಿಳಿದ ಅಹಂಕಾರಿ ಜನರು ಧನ ಮತ್ತು ಮಾನದ ಮದದಿಂದ ಉನ್ಮತ್ತರಾಗಿ ಕೇವಲ ಹೆಸರಿಗಷ್ಟೇ ಯಜ್ಞಗಳ ಮೂಲಕ ದಂಭದಿಂದ ಶಾಸ್ತ್ರ ವಿಧಿರಹಿತ ಯಜ್ಞ ಮಾಡುತ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ನಾನು ಯಜ್ಞ ಅಂದರೆ ಏನು ಅಂತ ಹೇಳಿ ಹಿಂದೆ ಒಂದು ಸಾರಿ ಶ್ಲೋಕವನ್ನು ವಿವರಿಸುವಾಗ ಹೇಳಿದ್ದೆ. ಯಜ್ಞ ಅಂದರೆ ಸುಟ್ಟು ಹಾಕುವಂಥದ್ದು. ನಾವು ತುಪ್ಪವನ್ನು ಸುಡುವಂಥದ್ದು, ಆಹಾರ ಧಾನ್ಯಗಳನ್ನು ಸುಡುವಂಥದ್ದು, ಕಟ್ಟಿಗೆಯನ್ನು ಸುಡುವಂಥದ್ದು, ಬೇರೆ ಬೇರೆ ಪದಾರ್ಥಗಳನ್ನು ಒಂದು ಕಟ್ಟೆ ನಿರ್ಮಾಣ ಮಾಡಿ ಅದರಲ್ಲಿ ಸುಡುವಂಥದ್ದೇ ಯಜ್ಞ ಅಂತ ನಾವು ಬಹಳ ತಿಳ್ಕೊಂಡು ಬಿಟ್ಟಿದ್ದೀವಿ. ಆದರೆ ಈ ಶ್ಲೋಕ ಬಹಳ ಸ್ಪಷ್ಟವಾಗಿ ನಮಗೆ ಹೇಳುತ್ತೆ, ಶಾಸ್ತ್ರ ವಿಧಿ ರಹಿತವಾದಂತಹ ಯಜ್ಞ ಅದಾಗತ್ತೆ. ಹಾಗಿದ್ರೆ ಶಾಸ್ತ್ರ ವಿಧಿಯಾದಂತಹ ಯಜ್ಞ ಯಾವುದು ಅಂದರೆ, ಅವುಗಳಲ್ಲಿ ನಮ್ಮ ಮನೋವಿಕಾರತೆಗಳನ್ನು ಸುಡೋದಿದೆಯಲ್ಲ, ಅದು ನಿಜವಾದ ಯಜ್ಞ. ನಮ್ಮ ದುಶ್ಚಟಗಳು, ನಮ್ಮ ದುರ್ಭಾವನೆಗಳು, ನಮ್ಮ ಅಹಂಕಾರ ಗುಣಗಳು, ಇವುಗಳನ್ನು ನಾವು ಸುಟ್ಟು ಹಾಕಲೇಬೇಕು. ಆದರೆ ಏನು ಅಸುರಿ ಗುಣ ಸಂಪನ್ನರು ಯಾವ ರೀತಿಯ ತಮ್ಮ ಲಕ್ಷಣಗಳನ್ನು, ಕರುಣೆ, ಮಮತೆ, ಇವುಗಳನ್ನು ಸಂಪೂರ್ಣವಾಗಿ ವಿರುದ್ಧವಾಗಿ ರಾಕ್ಷಸ ಪ್ರವೃತ್ತಿಯ ಗುಣಗಳನ್ನು ವ್ಯಕ್ತಪಡಿಸ್ತಾರೆ. ಅವರಲ್ಲಿ ಅಹಂಕಾರ ಮನೆ ಮಾಡಿರುತ್ತೆ. ಸೊ ಅವರು ತಮ್ಮನ್ನೇ ತಾವು ಶ್ರೇಷ್ಠ ಅಂತ ಹೇಳಿ ತಿಳ್ಕೊಳ್ತಾರೆ. ಅವರಲ್ಲಿ ಅಹಂಕಾರ ಮನೆ ಮಾಡಿರುತ್ತೆ. ತಮ್ಮಲ್ಲಿರುವಂತಹ ಧನ ಮತ್ತು ಮಾನ ಅಂದರೆ ತಮ್ಮ ಹುದ್ದೆಯ ಬಗ್ಗೆ ಅಹಂಕಾರ, ಇವುಗಳಲ್ಲಿ ಉನ್ಮತ್ತರಾಗಿರ್ತಾರೆ. ಅವರು ಮಾಡುವಂತಹ ಯಜ್ಞ ಢಂಬಾಚಾರದ ಯಜ್ಞ ಆಗಿರುತ್ತೆ. ಅಂದರೆ ಪುರೋಹಿತರನ್ನ ಕರೆದು ಯಜ್ಞ ಯಾಗ ಇದನ್ನ ಮಾಡಿ ಅವನ್ನೇ ಯಾವ್ಯಾವುದೋ ಬೆಂಕಿಯನ್ನು ಸೃಷ್ಟಿ ಮಾಡಿ ಮಾಡುವಂಥದ್ದೇ ನಿಜವಾದ ಯಜ್ಞ ಅಂತ ಹೇಳಿ ತಿಳಿದ್ಬಿಡ್ತಾರೆ. ಆದರೆ ಈ ಶ್ಲೋಕ ಹೇಳುತ್ತೆ, ಆ ಥರ ಢಂಬಾಚಾರದಿಂದ ಮಾಡುವಂತಹ ಯಜ್ಞ ಶಾಸ್ತ್ರ ವಿಧಿ ರಹಿತವಾದಂತಹ ಯಜ್ಞ ಆಗಿರುತ್ತೆ. ಹಾಗಿದ್ರೆ ನಿಜವಾದ ಯಜ್ಞ ಯಾವುದು? ನಮ್ಮೊಳಗಿನ ವಿಕಾರತೆಗಳನ್ನು ಸುಟ್ಟು ಹಾಕುವಂಥದ್ದೇ ನಿಜವಾದ ಯಜ್ಞ. ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ.